ಶುಭ ಸಂಜೆ ಆತ್ಮೀಯರೇ. ಮತ್ತೊಂದು ವರ್ಷ, ಮತ್ತೊಂದು ಸಂಜೆ, ಮತ್ತೊಂದು ಹಬ್ಬ, ಮತ್ತೊಂದು ಸಮಾರಂಭ, ಮತ್ತೊಂದು ಆ್ಯನ್ಯುವಲ್ ಡೇ, ಮತ್ತೊಂದು ಗಾಲಾ ಈವ್ನಿಂಗ್, ಮತ್ತೊಂದು ರಾಯಲ್ ಡಿನ್ನರ್. ಕಾಲಚಕ್ರ ಮತ್ತೊಂದು ಸುತ್ತು ಉರುಳಿದೆ. GVP ಡೇ ಮರಳಿ ಬಂದಿದೆ. ನಮ್ಮ GVP ಒಂದು ಸೂಪರ್ ಡೂಪರ್ ಸಕ್ಸಸ್ ಸ್ಟೋರಿ. ರಾಜ್ಯದ ಈ ಭಾಗಕ್ಕೆ ಇದು ಏಕಮೇವ ಅಂತ ಖಂಡಿತವಾಗಿಯೂ ಹೇಳ್ಬೋದು. ಇಲ್ಲಿ ಎಲ್ಲ ಫ್ಲ್ಯಾಟ್ಸ್ ಫುಲ್ ಆಗಿದೆ. ಹಾಗೆ ವೆಯ್ಟಿಂಗ್ ಲಿಸ್ಟ್ ಕೂಡ ಬಹಳ ಉದ್ದ ಇರಬಹುದು ಎಂದು ನಾನು ಊಹಿಸ್ತೇನೆ. ಈಗ ನಾನು ಡಾಕ್ಟರ್ ವಿಶ್ವನಾಥ್ ಶಾನ್ಭಾಗ್ ಅವರು ನಮ್ಮನ್ನು ಎಷ್ಟೊಂದು ಕೇರ್ ಮಾಡ್ತಾರೆ ಎನ್ನುವುದಕ್ಕೆ ಒಂದೆರಡು ಉದಾಹರಣೆಗಳನ್ನು ಕೊಡಲಿಕ್ಕೆ ಇಚ್ಛಿಸ್ತೇನೆ. ಒಂದನೇದು, ಇಲ್ಲಿ ಪ್ರತಿ ಫ್ಲೋರ್ಗೆ ದೊಡ್ಡ ಬಾಲ್ಕನಿ ಇದೆ. ಅದರ ಸುತ್ತ ಸ್ಲೈಡ್ ಮಾಡಿ ಓಪನ್ ಮಾಡುವಂಥ ವಿಂಡೋಸ್ ಇದೆ. ಬಾಲ್ಕನಿಯಲ್ಲಿ ಸಂಜೆ ಹೊತ್ತು ರೆಸಿಡೆಂಟ್ಸ್ ಈ ವಿಂಡೋಸನ್ನು ಓಪನ್ ಮಾಡಿ ಕೂತ್ಕೊಂಡಿರ್ತಾರೆ, ಹೊಸ ಗಾಳಿಯನ್ನು ಸೇವಿಸಲಿಕ್ಕಾಗಿ, ಟು ಎಂಜಾಯ್ ದ ಫ್ರೆಶ್ ಏರ್. ಮತ್ತು ಅವರು ಹಿಂದೆ ಬರುವಾಗ ಆ ವಿಂಡೋಸನ್ನು ಮೆಟಿಕ್ಯುಲಸ್ ಆಗಿ ಕ್ಲೋಸ್ ಮಾಡ್ತಾರೆ. ಆವತ್ತು ಒಂದಿನ ಏನಾಯಿತು ಅಂದರೆ, ಅವರು ಹಿಂದೆ ಬರುವಾಗ ಯಾವುದೋ ಒಂದು ಫ್ಲೋರ್ನ ವಿಂಡೋಸನ್ನು ಕ್ಲೋಸ್ ಮಾಡಿರಲಿಲ್ಲ. ಮೋಸ್ಟ್ಲಿ ಸೆಕೆಂಡ್ ಫ್ಲೋರ್ ಅಂತ ಕಾಣ್ತದೆ. ಅನ್ಫಾರ್ಚುನೇಟ್ಲಿ ಮಳೆ ಬಂತು. ರಾತ್ರಿ 8 ಗಂಟೆ ಸಮಯ. ಸ್ಟೆಪ್ಸ್ ಮೇಲೆಲ್ಲ ನೀರು ನಿಂತಿತ್ತು. ಆಗ ಸುಮಾರು 8 ಗಂಟೆ ಸಮಯ. ಜನ ಜಾರಿ ಬೀಳೋ ರಿಸ್ಕ್ ಇತ್ತು. ಸಡನ್ಲಿ ಅವರ್ ಡಾಕ್ಟರ್ ವಿಶ್ವನಾಥ್ ದಂಪತಿ ಸ್ಪ್ರಂಗ್ ಇಂಟು ಆ್ಯಕ್ಷನ್. ಅವರಿಬ್ಬರು ಸ್ಟೆಪ್ಸ್ ಹತ್ರ ನಿಂತು ಎಲ್ಲರನ್ನು ಎಚ್ಚರಿಸಿದ್ರು, ಮೆಲ್ಲ ಹೋಗಿ, ಜಾಗ್ರತೆ, ನಿಧಾನ ನಿಧಾನ, ಸ್ಟೆಪ್ಸ್ ಮೇಲೆ ನೀರಿದೆ ಅಂತ. ಎಲ್ಲರೂ ಊಟ ಮುಗಿಸಿ ಹಿಂದೆ ಬಂದು ತಮ್ಮ ರೂಮ್ ಸೇರುವವರೆಗೂ ದೇವರ್ ಆನ್ ಗಾರ್ಡ್. ಎರಡನೇದಾಗಿ, ಇಲ್ಲಿ ಎಕ್ಸಿಟ್ ಡೋರ್ ಹತ್ರ ರ್ಯಾಂಪ್ ಇದೆ ನೋಡಿ. ನಾನು ಲಾಸ್ಟ್ ಇಯರ್ ಇದನ್ನು ಪ್ರೊವೈಡ್ ಮಾಡಿ ಅಂತ ಅವರನ್ನು ರಿಕ್ವೆಸ್ಟ್ ಮಾಡಿದ್ದೆ. ಆ್ಯಂಡ್ ದಟ್ ಜಾಬ್ ವಾಸ್ ಡನ್ ವಿದಿನ್ ನೋ ಟೈಮ್. ಆಗ ಹೇಳಿದೆ, ಈ GVP ಒಂದು ಸೂಪರ್ ಡ್ಯೂಪರ್ ಸಕ್ಸಸ್ ಸ್ಟೋರಿ ಅಂತ. ಇದರಲ್ಲಿ ನಮ್ಮೆಲ್ಲರ ಪಾಲು ಇದೆ. ನಾವೆಲ್ಲ ಇದರ ಬ್ರ್ಯಾಂಡ್ ಅಂಬಾಸಿಡರ್ಸ್. ಪೀಪಲ್ ಫ್ರಮ್ ಆಲ್ ವಾಕ್ಸ್ ಆಫ್ ಲೈಫ್ ಸ್ಟೇ ಹಿಯರ್. ಡಾಕ್ಟರ್ಸ್, ಎಂಜಿನಿಯರ್ಸ್, ಬ್ಯಾಂಕರ್ಸ್ ಆ್ಯಂಡ್ ಬಿಸ್ನೆಸ್ಮೆನ್, all are here. Also, people from various parts of India are here. They are from different parts, they have different culture, etc. So GVP is truly a mini Bharat. Also, few NRIs are here. Generally, I repeat, generally NRIsಗೆ ಭಾರತ ನೆನಪಾಗೋದು 2 ಸಂದರ್ಭಗಳಿದೆ. ಒಂದು, ಅಲ್ಲಿ ಏನಾದರೂ ಯುದ್ಧದಂತಹ ವಿಪತ್ತು ಬಂದರೆ, ಇಲ್ಲ ಅಂದರೆ ಜೀವನದ ಸಂಧ್ಯಾಕಾಲದಲ್ಲಿ ಇಲ್ಲಿಗೆ ಯಾಕೆ ಬರಲು ಇಚ್ಛಿಸ್ತಾರೆ ಎಂಬುದಕ್ಕೆ ಒಂದು ಕಾರಣ ಇದೆ. ಅಲ್ಲಿ ಬೇರೆಲ್ಲ ಅನುಕೂಲಗಳು ಇದ್ದರೂ ಕೂಡ ಅವರಿಗೆ ಅವರ ಹತ್ರ ತನ್ನವರು ಅಂತ ಯಾರು ಇರೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಒಳ್ಳೆ ಹಾಸ್ಪಿಟಲ್ಸ್ ಇದೆ, ಒಳ್ಳೆ ಡಾಕ್ಟರ್ಸ್ ಇದ್ದಾರೆ, ಬೆಸ್ಟ್ ನರ್ಸಿಂಗ್ ಸರ್ವಿಸಸ್ ಎಲ್ಲ ಇದೆ. ಆದರೂ ದೇ ಫೀಲ್ ದ ಆಬ್ಸೆನ್ಸ್ ಆಫ್ ಸಂಬಡಿ ಕ್ಲೋಸ್ ಟು ದೆಮ್. ಒಂದು ಹಾಡಿದೆ, ಜಹ ಪಾವೋ ಮೇ ಪಾಯಲ್, ಹಾತ್ ಮೇ ಕಂಗನ್, ಹೋ ಮಾತೆ ಪೇ ಬಿಂದಿಯಾ, ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ. ಕೆಲವೊಂದು ಇಂಡಿಯಾದಲ್ಲಿ ಮಾತ್ರ ನಾವು ಕಾಣಬಹುದು. ಎಲ್ಲಿಯಾದರೂ ನೀವು ವಿದೌಟ್ ಅಪಾಯಿಂಟ್ಮೆಂಟ್ ಒಬ್ಬರ ಮನೆಗೆ ಹೋಗುವುದಾದರೆ ಅದು ಇಂಡಿಯಾದಲ್ಲಿ ಮಾತ್ರ ಸಾಧ್ಯ. ಹಾಗೆಯೇ ಅಪರಿಚಿತರು ಬಂದರೂ ಕೂಡ ಅವರಿಗೆ ಒಂದು ಲೋಟ ನೀರು ಕೊಡುವ ಸಂಸ್ಕೃತಿ ಇರುವುದು
ನಮ್ಮ ಭಾರತದಲ್ಲಿ ಮಾತ್ರ. ಈಗ ಬೇರೆ ದೇಶಗಳಲ್ಲಿ ಪರಿಸ್ಥಿತಿ ಹೇಗಿದೆ ನೋಡೋಣ. ಜಪಾನ್ನಲ್ಲಿ ಒಂಟಿಯಾಗಿದ್ದವರು ತಾವು ಸಾಯುವ ಮೊದಲೇ ಮರಣೋತ್ತರ ವ್ಯವಸ್ಥೆಗಳನ್ನು ಮಾಡಿ ಇಡಬೇಕಾಗ್ತದೆ. ಅಂದರೆ ಅವರ ಕ್ರಿಮೇಷನ್ ಇರ್ಬೋದು, ಬರಿಯಲ್ ಇತ್ಯಾದಿ ಇರ್ಬೋದು. ಇನ್ನು ಆಸ್ಟ್ರೇಲಿಯಾದಲ್ಲಿ ಮನೆಯಲ್ಲಿ ಸಣ್ಣ ಮಗು ಹತ್ತಿರ ಕೂಡ ನೇಬರ್ಸ್ ಅದನ್ನು ಡಿಸ್ಟರ್ಬೆನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ಮಕ್ಕಳ ಬಾಯಲ್ಲಿ ಫೀಡಿಂಗ್ ನಿಪ್ಪಲ್ ಇಟ್ಟು ಅವರು ಕ್ರೈ ಮಾಡದ ಹಾಗೆ ನೋಡಬೇಕಾಗ್ತದೆ. ಇದನ್ನು ನನ್ನ ರಿಲೇಟಿವ್ ಒಬ್ಬರು ಹೇಳಿದ ನನಗೆ, ಅಲ್ಲಿ ರೆಂಟ್ ಎಗ್ರಿಮೆಂಟ್ ಮಾಡುವಾಗಲೇ ಇದನ್ನೆಲ್ಲ ಸೇರಿಸ್ತಾರಂತೆ. ಈಗ GVPಯಲ್ಲಿರುವ ಸೌಲಭ್ಯಗಳು ಮತ್ತು ಅನುಕೂಲಗಳ ಬಗ್ಗೆ ಇಲ್ಲಿ ಪೇಪರ್, ಮಿಲ್ಕ್ ಇತ್ಯಾದಿ ಬರುತ್ತದೆ. ಒಂದು ಫೋನ್ ಮಾಡಿದರೆ ಆಟೋ ಅಥವಾ ಟ್ಯಾಕ್ಸಿ ಹಾಜರ್. ಅಮೆಝಾನ್, ಫ್ಲಿಪ್ಕಾರ್ಟ್, ಸ್ವಿಗ್ಗಿ, ಝೊಮ್ಯಾಟೊ ಆಲ್ ಆರ್ accessible. 15 ದಿನಕ್ಕೊಮ್ಮೆ ಹೆಲ್ತ್ ಚೆಕಪ್ ಇದೆ, ವಾರಕ್ಕೊಮ್ಮೆ ಯೋಗ ಕ್ಲಾಸ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ. ಇಲ್ಲಿ ಬೇರೆ ಬೇರೆ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸನ್ನು ಗ್ರೋ ಮಾಡ್ತಾರೆ. ಇಲ್ಲಿ ಎಲ್ಲ ಹಬ್ಬಗಳನ್ನು ಆಚರಿಸ್ತಾರೆ. ಆ ಹಬ್ಬಗಳ ಆಚರಣೆಯಲ್ಲಿ ಡಾಕ್ಟರ್ ಇಂದಿರಾ ಶಾನ್ಭಾಗ್ ಅವರು ವಿಶೇಷ ಮುತುವರ್ಜಿ ಹಾಗೂ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ನೆಕ್ಸ್ಟ್, ಇನ್ನು GVP ಪ್ಲೇಸ್ ಬಗ್ಗೆ. ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್ ಆನ್ ಟಾಪ್ ಆಫ್ ಎ ಹಿಲ್, ಕಾಮ್ ಆ್ಯಂಡ್ ಕ್ವೈಟ್, ಪೊಲ್ಯೂಷನ್ ಫ್ರೀ. ನನಗೆ ಕುವೆಂಪು ಅವರ ಒಂದು ಹಾಡು ನೆನಪಾಗ್ತಾ ಇದೆ. ಸದ್ದಿರದ ಪಸುರುಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯೆಡೆಯಲಿ ಗುಡಿಸಲೊಂದಿರಲಿ ಅಂತ ಹಾಡು ಇನ್ನೂ ಇದೆ. ಇದು ಸ್ಟಾರ್ಟಿಂಗ್ ಲೈನ್ಸ್ ಮಾತ್ರ. ನನಗೆ ಈ ಪ್ಲೇಸ್ ಕುವೆಂಪು ಅವರ ಕಲ್ಪನೆಗೆ ತೀರಾ ಹತ್ತಿರ ಅಂತ ಅನಿಸ್ತಾ ಇದೆ. ಈಗ ನಾನು ಕೊನೆಯ ಹಂತಕ್ಕೆ ಬರ್ತಾ ಇದ್ದೇನೆ. ಒಂದು ಮಾತಿದೆ, ಯಾರಿಗೂ ಐಡಿಯಲ್ ಜಾಬ್ ಸಿಗೋದಿಲ್ಲ. ಸಿಗಬೇಕಂದ್ರೆ ದೇ ಹ್ಯಾವ್ ಟು ಡೂ ಸೆಲ್ಫ್ ಎಂಪ್ಲಾಯ್ಮೆಂಟ್. ಐಡಿಯಲ್ ಸ್ಪೌಸ್ ಅಂದರೆ ಬೇಕಾದ ಹಾಗೆ ಗಂಡ ಅಥವಾ ಹೆಂಡತಿ ಸಿಗೋದಿಲ್ಲ. ಯಾಕಂದರೆ ಯಾವುದೇ ಜಾತಕಗಳು 100% ಮ್ಯಾಚ್ ಆಗೋದಿಲ್ಲ. ಹಾಗೆ ಈಗಿನ ಕಾಲಕ್ಕೆ ಒಂದು ಆ್ಯಡ್ ಮಾಡಬಹುದು, ಐಡಿಯಲ್ ರಿಟೈರ್ಮೆಂಟ್ ಸಿಗೋದಿಲ್ಲ. ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ಸ್, ಕಾಂಪ್ರಮೈಸ್, ಸ್ಯಾಕ್ರಿಫೈಸ್ ಇದ್ದೇ ಇರ್ತದೆ. ದಿಸ್ ಈಸ್ ಎ ಯೂನಿವರ್ಸಲ್ ಟ್ರೂತ್. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ವಿ ಕ್ಯಾನ್ ಬಿ ಹ್ಯಾಪಿ ಇನ್ ಎನಿ ರಿಟೈರ್ಮೆಂಟ್ ಹೋಮ್. ಹಾಗೆ ನಾನು ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟೇನೆ. ಆಲ್ ರೆಸಿಡೆಂಟ್ಸ್ ಆರ್ ಈಕ್ವಲ್ ಇನ್ GVP. All residents are equal and nobody is special. So we should not expect any special treatment on a perennial basis. Occasionally it may be justified. And all souls in paradise are divine. GVP andre paradise andre ಸ್ವರ್ಗಕ್ಕೆ ಡಿವೈನ್ ಸೋಲ್ಸ್ಗಳಿಗೆ ಮಾತ್ರ ಬರಲಿಕ್ಕೆ ಅವಕಾಶ. Therefore, we should not discriminate people based on their caste, creed, color, socio-economic background, etc., etc. No way. ಇಲ್ಲಿ GVP ಗ್ರೂಪ್ನಲ್ಲಿ ಆಗಾಗ ಏಜ್ ಈಸ್ ಓನ್ಲಿ ಎ ನಂಬರ್ ಅಂತ ಹಾಕ್ತಾರೆ. ಇಟ್ಸ್ ಎ ವೆರಿ ಪಾಸಿಟಿವ್ ಥಿಂಗ್. ಬಟ್ ಇಫ್ ಸಮ್ ಆಫ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಸಮ್ ಲಿಮಿಟೇಷನ್ಸ್, you can draw inspiration from the following. 60ರ ನಂತರ ಏನು ಸಾಧಿಸ್ಬೋದು ಅಂತ ತಿಳ್ಕೊಬೇಕಾದ್ರೆ ಒಮ್ಮೆ ಶಿವರಾಮ್ ಕಾರಂತರ ಬದುಕನ್ನು ನೋಡಿ. ಹಾರ್ಡ್ ವರ್ಕ್ ಏನು ಅಂತ